ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ಒಂದು ವಿಚಿತ್ರವಾದಂಥ ಸಬ್ಜೆಕ್ಟನ್ನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಆ ವಿಷಯದ ಬಗ್ಗೆ ನಿಮಗೆ ಸ್ವಲ್ಪ ಅರಿವು ಜ್ಞಾನ ಕೊಟ್ಟರೆ ಎಲ್ಲೋ ಒಂದು ಕಡೆ ನಿಮಗೆ ಬಹಳಷ್ಟು ಒಳ್ಳೆಯದಾಗತ್ತೆ ಅನ್ನೋ ಒಂದು ಆಸೆಯಿಂದ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮನುಷ್ಯನಿಗೆ ಅತಿ ಮುಖ್ಯವಾದದ್ದು ನಿದ್ದೆ. ಭಾಳ ಇಂಪಾರ್ಟೆಂಟಾಗಿ 3 ಹೊತ್ತು ತಿಂದಿಲ್ಲ ಅಂದರೂ 1 ಹೊತ್ತು ತಿಂದರೂ ಪರವಾಗಿಲ್ಲ, ಆರಾಮಾಗಿ ಸುಖವಾಗಿ ಮನಸ್ಫೂರ್ತಿ ದೇಹಪೂರ್ತಿ ನರನಾಡಿಗಳಿಗೆಲ್ಲ ತೃಪ್ತಿ ಆಗೋಷ್ಟು ನಿದ್ದೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಒಂದು ತುಂಡು ಬಟ್ಟೆ ಹಾಕೊಂಡ್ರೂ ಪರವಾಗಿಲ್ಲ, ನಿದ್ದೆ ಚೆನ್ನಾಗಿ ಮಾಡಬೇಕು. ಅರಮನೆ ಬಂಗ್ಲೆ ಅಂತಸ್ತಿಲ್ದವ್ರು ಪರವಾಗಿಲ್ಲ, ಫುಟ್ಪಾತಾರು ಸರಿ, ಮುರುಕ್ಲು ದೇವಸ್ಥಾನ ಬೀದಿಯಾರು ಸರಿ, ಎಲ್ಲ ಸರಿ, ಆರಾಮಾಗಿ ನಿದ್ದೆ ಮಾಡಬೇಕು ಅಂತ ಹೇಳುತ್ತೆ. ನಿದ್ದೆ ಮಾಡ್ತಾರೆ ಕೆಲವ್ರಿಗೆ, ಕೆಲವು ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ. ನೋಡಿ, 2 ಥರ ಇದೆ ಜಗತ್ತಿನಲ್ಲಿ. ಒಬ್ಬರು ನಿದ್ದೆ ಮಾಡ್ತಾರೆ ಆರಾಮಾಗಿ, ಅವ್ರಿಗೆ ಹಾಸಿಗೆ ಬೇಡ, ದಿಂಬು ಬೇಡ, ಮಂಚ ಬೇಡ, ಎಲ್ಲಿಯನ್ನ ಕೂತ್ಕೊಂಡು ತೂಗಿಸ್ತಾರೆ, ಎಲ್ಲಿಯನ್ನ ಮಲ್ಕೊಂಡ್ಬಿಡ್ತಾರೆ. ಕೆಲವ್ರಿಗೆ ಎಲ್ಲ ಇದೆ, ನಿದ್ದೆ ಬರೋದಿಲ್ಲ. ಕೆಲವ್ರಿಗೆ ಎಲ್ಲ ಇದೆ, ಅವ್ರಿಗೆ ತೃಪ್ತಿ ಆಗೋಷ್ಟು ನಿದ್ದೆ ಇಲ್ಲ. ಒಂದು ಅರ್ಧ ಗಂಟೆನೋ 1 ಗಂಟೆ ನಿದ್ದೆ ಮಾಡಿ ಎಚ್ಚರ ಆಗಿಬಿಡ್ತದೆ. ನಿದ್ದೆ ಮಾಡಿದಷ್ಟು ಆಯುಷ್ ಜಾಸ್ತಿ ಅಂತಾರೆ. ಹಾಗಂತ ದಿನಪೂರ್ತಿ ಮಲಗು ಅಂತ ಹೇಳಿಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಮಿನಿಮಮ್ 5, ಮ್ಯಾಕ್ಸಿಮಮ್ 8 ಗಂಟೆ ಅಂತ ಹೇಳ್ತಾರೆ. 3, 5, 8, 3 ಗಂಟೆ, 5 ಗಂಟೆ, 8 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಮನುಷ್ಯನಿಗೆ ಆಯುಷ್ ಜಾಸ್ತಿ ಇರ್ತದೆ ಅಂತ. ನಾವೆಷ್ಟೋ ತಿಂತೀವಿ, ಏನೆಲ್ಲ ಕುಡಿತೀವಿ, ಪ್ರಕೃತಿಯಿಂದ ಭಾಳಷ್ಟು ಹೊಟ್ಟೆ ಒಳಗೆ ಹೋಗುತ್ತೆ. ಅದು ಜೀರ್ಣ ಆಗಕ್ಕೆ ಬೇಕು ಅಂದರೆ ನಾವು ಮಲ್ಕೊಂಡಿರ್ಬೇಕಂತೆ. ನಾವು ಮಲಗಿದ್ದಾಗ ಜೀರ್ಣ ಆಗುತ್ತೆ. ವಿನ್ ದ ಬಾಡಿ ಇಸ್ ಅಟ್ ರೆಸ್ಟ್, ಯಾವಾಗ ಬಾಡಿ ರೆಸ್ಟಲ್ಲಿ ಇರ್ತದೋ ಆಗ ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು, ಎನ್ಸೈಮ್ಸು, ಪ್ರೋಟೀನ್ಸ್ ಎಲ್ಲ ಬಾಡಿಲಿ ಡಿಸ್ಚಾರ್ಜ್ ಆಗುತ್ತೆ. ಬೇಡದಿರೋ ವಸ್ತುನೆಲ್ಲ ತೆಗೆದು ದೊಡ್ಡ ಕರಳಿಗೆ ಹಾಕ್ಬಿಡುತ್ತೆ. ಇದೆಲ್ಲ ಮಾಡಬೇಕು ಅಂದರೆ ಮನುಷ್ಯ ನಿದ್ದೆ ಮಾಡಬೇಕು. ಇದೆಲ್ಲ ಆಗೋಕ್ಕೋಸ್ಕರನಾದರೂ ನಿದ್ದೆ ಮಾಡಬೇಕು ಅನ್ನುತ್ತೆ ವಾಗ್ಭಟ್ರು ಒಂದು ಕಡೆ ಹೇಳ್ತಾರೆ. ನಿದ್ದೆಯಿಂದ ಪಚನಕ್ರಿಯೆ ಚೆನ್ನಾಗಾಗತ್ತೆ ಅಂತ ವಾಗ್ಭಟ್ರು. ಇದನ್ನೇ ಸುಶ್ರುತ ಮುನಿಗಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರೋ, ನಿದ್ದೆ ರೋಗವನ್ನು ಕ್ಯೂರ್ ಮಾಡತ್ತಂತೆ. ದ ಸ್ಲೀಪ್ ವಿಲ್ ಹೀಲಿಂಗ್ ದಿ ಡಿಸೀಸ್ ಅಂತ ಹೇಳ್ತಾರೆ. ಹೀಲ್ ಆಗುತ್ತಂತೆ. ನಮ್ಮ ಶರೀರದಕ್ಕಂಥ ಎಲ್ಲ ಬೇಡದಿರೋ ವಸ್ತುಗಳನ್ನ ತೆಗೆದುಹಾಕಬೇಕು ಅಂದರೆ ನಿದ್ದೆ ಮಾಡಬೇಕಂತ. ನಿದ್ದೆ ಮಾಡಿದಾಗ ನಮ್ಗೆ ಬೇಡದಿರೋ ವಸ್ತುಗಳೆಲ್ಲ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಬಂದು ನಿಂತ್ಕೊಳ್ಳುತ್ತೆ. ನಾವು ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಎಲ್ಲ ಡಿಸ್ಚಾರ್ಜ್ ಮಾಡ್ತೀವಿ. ನಿದ್ದೆ ಮಾಡಿದಾಗ ಎಷ್ಟೋ ಕಾಯಿಲೆಗಳು, ತಲೆನೋವು, ವಾಂತಿ ಆಗೋದು, ಏನೇನೋ ಎಲ್ಲ ಥರ ಕಾಯಿಲೆಗಳು ಹೀಲ್ ಆಗುತ್ತಂತೆ ತನಗೆ ತಾನೇ. ನಮ್ಮ ಬಾಡಿನಲ್ಲಿ ಹೀಲಿಂಗ್ ಮಾಡೋ ಶಕ್ತಿ ಅಂದರೆ ಸ್ಲೀಪ್ ಅಂತ, ನಿದ್ರೆ. ಇಲ್ಲಿ ಇವತ್ತು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಕೆಲವು ನಿದ್ರೆ ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ನನಗೆ ನಿದ್ರೆ ಮಾಡುವಾಗ ನಾನು ಗೊತ್ತಿಲ್ಲದಿರೋದು, ನನಗೆ ಅನುಭವಕ್ಕೆ ಇಲ್ಲದಿರೋ ಅಂಥದ್ದು, ನನ್ನ ಅನುಭವಕ್ಕೆ ಬಂದಿಲ್ಲ ಅಂಥ ಕೆಟ್ಟ ದುಸ್ವಪ್ನಗಳು ಬರ್ತದೆ. ಹೀಗಾಗಿ ನಿದ್ದೆ ಮಾಡೋಕ್ಕೆ ಭಯ. ನಿದ್ದೆ ಕಣ್ಣು ಮುಚ್ಚಿತು ಅಂದರೆ ಸಾಕು, ನನಗೆ ಏನೇನೋ ಕಾಣುತ್ತೆ. ಆ ನಿದ್ದೆಯಲ್ಲಿ ಅವರೆಲ್ಲ ಬಂದ ತಕ್ಷಣ ನನಗೆ ಎಚ್ಚರ ಆಗಿಬಿಡುತ್ತೆ, ಎದ್ದು ಕೂತ್ಕೊಂಡ್ಬಿಡ್ತೀನಿ. ಹೀಗಾಗಿ ತಿಂಗಾನ್ಗಟ್ಟಲೆ ನಂಗೆ ನಿದ್ದೆನೇ ಮಾಡಿಲ್ಲ. ಹೀಗಾಗಿ ಶರೀರ ಕೃಶ ಆಗ್ತಾಯಿದೆ, ಶರೀರ ತೂಕ ಇಳಿತಾ ಇದೆ, ತೂಕ ಇಳ್ಕೊಂಡು ಹೋಗ್ತಾಯಿದೆ ಬಾಡಿನಲ್ಲಿ. ಮತ್ತು ನಂಗೆ ಮುಖದಲ್ಲಿ ಒಂಥರ ವಯಸ್ಸಾದವ್ರ ಥರ ಕಾಣ್ತೀನಿ, ಬಿಳಿ ಕೂದಲು ಬೇಗ ಬರ್ತಾಯಿದೆ, ನನಗೆ ಮಾತಿನಲ್ಲಿ ತೊದಲು ಬರ್ತಿದೆ, ಸುಸ್ತು, ಸಂಕಟ ಆಗ್ತಿದೆ. ಯಾಕೆ? ನಿದ್ದೆ ಇಲ್ಲ. ನಿದ್ದೆ ಇಲ್ದಿರೋದ್ರಿಂದ ಇದೆಲ್ಲ ಸೈಡು ಸಿಂಪ್ಟಮ್ಸ್, ಇದು ಅಡ್ವರ್ಸ್ ಎಫೆಕ್ಟು. ಯಾಕೆ ನಿದ್ದೆ ಇಲ್ಲ ಅಂತ ನಾನು ಕೇಳಿದಾಗ ಅವ್ರಿಗೆ ರಾತ್ರಿ ಹೊತ್ತು ಬೆಳಗಿನ ಜಾವ 2ರಿಂದ 3:30, 4 ಗಂಟೆ ಒಳಗೆ ವಿಚಿತ್ರವಾದಂಥ ಕನಸುಗಳು ಕಾಣ್ತಾರಂಥವು. ಆ ಕನಸಿಗೆ ಎಷ್ಟೋ ಸಲ ಅವರು ಬೆಡ್ ಮೇಲೆ ರಿಸರ್ಚ್ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಬೆಡ್ ಮೇಲೆ ಮೂತ್ರ ವಿಸರ್ಜನೆ ಆಗಿದೆಯಂತೆ. ಆ ಒಂದು ಕ್ರೂರವಾಗಿ ಒಳ್ಳೆ ದುಷ್ಟಕರವಾದಂಥ ದುಸ್ವಪ್ನ ನನಗೆ ಬರ್ತಿದೆ. ಆದ್ದರಿಂದ ನನಗೆ ಈಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಯಾರ ಹತ್ರ ಆಗಲಿ, ಜನರಲ್ ಫಿಸಿಷಿಯನ್ ಇರ್ಬೋದು, ಸರ್ಜನ್ ಇರ್ಬೋದು, ಅಲ್ಲ ಯಾವುದೇ ಡಾಕ್ಟರ್ ಹತ್ರ ಹೋಗಲಿ, ನಂಗೆ ಕನಸಲ್ಲಿ ರಾತ್ರಿ ಹೊತ್ತು ವಿಪರೀತವಾದಂಥ ದುಷ್ಟ ಶಕ್ತಿಗಳದ್ದು ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ, ಕಣ್ಮುಚ್ಚಿದಾಗ ಮಲಗಿದ್ದಾಗ, ಇದಕ್ಕೆ ಇಂಜೆಕ್ಷನ್ ಕೊಡಿ, ಇದಕ್ಕೆ ಟಾನಿಕ್ ಕೊಡಿ,
ಇದಕ್ಕೆ ಯಾವ್ದಾದ್ರು ಮಾತ್ರೆ ಬರ್ಕೊಡಿ, ನುಂಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ, ಕನಸೇ ಬರಬಾರ್ದು, ನನಗೆ ಮಧ್ಯರಾತ್ರಿ 2ರಿಂದ 3:30-4 ಗಂಟೆ ಒಳಗೆ ವಿಚಿತ್ರವಾದ ಕನಸು ಬಿಡುತ್ತೆ, ಅದಕೊಂಡು ಒಂದು ಬಾಟ್ಲು ಗ್ಲುಕೋಸ್ ಹಾಕಿ ಅಡ್ಮಿಟ್ ಆಗಿಬಿಡ್ತೀನಿ, ಬೇರೆ ಏನಾದರೂ ಔಷಧಿ ಕೊಡಿ. ನಿದ್ರೆ ಬಂದಾಗ ಕೆಲವು ಕೆಟ್ಟ ಕನಸುಗಳನ್ನು ಬರೆದಿರೋಕ್ಕೆ ಇವತ್ತವರೆಗೂ ಜಗತ್ತಿನಲ್ಲಿ ಒಂದು ಮಾತ್ರೆ ಆಗಲಿ ಇಂಜೆಕ್ಷನ್ ಆಗಲಿಲ್ಲ. ಅವರು ಹೋದ್ರಂತ ಯಾರೋ ಮನೋವೈದ್ಯರ ಹತ್ರ ಅವರೊಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ, ಡೀಪಾಗಿ ಸ್ಲೀಪ್ ಮಾಡ್ತಾರೆ. ಡೀಪಾಗಿ ಸ್ಲೀಪ್ ಮಾಡ್ದಾಗಲೇ ಕನಸುಗಳು ಬರ್ತದೆ ನೋಡಿ. ಆ ಮಾತ್ರನೂ ವರ್ಕ್ ಆಗ್ತಿಲ್ಲ, ಆ ಮಾತ್ರೆ ಕೂಡ ವರ್ಕ್ ಆಗ್ತಿಲ್ಲ ಅಂತೆ. ಭಾಳ ಚಿಂತೆ ಆಗಿಬಿಟ್ಟು ಅವ್ರಿಗೆ ನಿದ್ರೆ ಅಂದರೆ ಭಯ. ಯಾರಾದ್ರು ನಿದ್ರೆ ಮಾಡ್ತಿದ್ರೆ ಹೊಟ್ಟೆ ಕಿಚ್ಚಿಬಿಡ್ತಾರೆ, ಎಷ್ಟು ಜನ ನಿದ್ದೆ ಮಾಡ್ತಿದ್ದಾರೆ, ನನಗೆ ಈ ಸುಖ ಇಲ್ವಲ್ಲ. ಯಾಕೆ? ಕಣ್ಣು ಮುಚ್ಚಿದ್ರೆ ಸಾಕು ದುಸ್ವಪ್ನಗಳು, ಕೆಟ್ಟ ಕೆಟ್ಟ ಸ್ವಪ್ನಗಳು ಬರ್ತದಂತೆ. ಈ ರೀತಿ ಅವರು ಭಾಳಷ್ಟು ನೊಂದ್ಕೊಂಡಿದ್ದಾರೆ. ಅವ್ರಿಗೆ ಕೆಟ್ಟ ಕನಸು ನೋಡಿ 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 ಭಯ ಬಂದ್ಬಿಟ್ಟು ಯಾರನ್ನಾರು ನೋಡಿದಾಗ ಈ ಥರ ಆಗ್ಬೋದೇನೋ, ಹಿಂಗೆ ಆಗೋಗುತ್ತೇನೋ ಅನ್ನೊಂದು ಆತಂಕ, ದುಗುಡ ಈ ಥರ ಆಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಅನುಭವದಲ್ಲಿ ಶುಭ ಕನಸುಗಳು ಓಕೆ, ಶುಭಕರವಾದ ದೇವತೆಗಳು, ದೇವಾಲಯಗಳು, ಕೆಲವು ಒಂದೊಂದು ಕನಸುಗಳ ಬಗ್ಗೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ ನನಗೆ. ಆ ಥರ ಬಂದರೆ ಓಕೆ. ಕೆಲವ್ರಿಗೆ ವಿಚಿತ್ರವಾದವ್ರಿಗೆ ಅಂದ್ಕೊಂಡೇ ಇಲ್ಲ ಲೈಫಲ್ಲಿ, ವಿಚಿತ್ರವಾದ ಕನಸುಗಳು ಬಂದುಬಿಡ್ತದೆ. ಈ ಥರ ಕನಸು ಬಂದು 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 ಅವ್ರಿಗೆ ಭಯ ಉತ್ಪತ್ತಿಯಾಗಿ ಎಷ್ಟೋ ಜನರು ಮಾನಸಿಕ ಖಿನ್ನತೆಗೊಳಗಾಗಿದ್ದಾರೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಕನಸು ಮಾನಸಿಕ ವೇದನೆ, ಡಿಪ್ರೆಷನ್. ಎರಡನೇದು ರುಚಿ, ನಾಲ್ಗೆಗೆ ರುಚಿ ತಾಗ್ತಾ ಇಲ್ಲ, ಗೊತ್ತಾಗ್ತಿಲ್ಲ, ಹುಳಿ ಉಪ್ಪು ಖಾರ. ಯಾಕಂತಂದರೆ ಆ ರೀತಿ ಭಯ ಕನಸಲ್ಲಿ ನೋಡಿ ನೋಡಿ ಆ ರೀತಿ ಭಯದಿಂದ ಇವತ್ತು ಅವ್ರಿಗೆ ಊಟ ತಿಂಡಿ ಮಾಡೋದು ಬಿಟ್ಬಿಟ್ಟಿದ್ದಾರೆ, ರುಚಿ ತೋರಿಸ್ತಾ ಇಲ್ಲ, ಮತ್ತು ಡಿಪ್ರೆಷನ್ಗೆ ಹೋಗಿದ್ದಾರೆ, ನಿಶಕ್ತಿ ಆಗ್ತಿದ್ದಾರೆ. ನಾವು ಕನಸು ಕಾಣ್ತೀವಿ, ಕೆಲವು ಕನಸಲ್ಲಿ ಕಂಡಿದ್ದು ನಿಜನೂ ಆಗುತ್ತೆ, ಕೆಲವು ಕನಸಲ್ಲಿ ಕಂಡಿದ್ದು ನಿಜ ಆಗಲ್ಲ, ಭಯ ಬರ್ಸುತ್ತೆ ಅಷ್ಟೇ. ಇಲ್ಲೊಬ್ಬರಿಗೆ ಏನು ಕನಸು ಬೀಳ್ತಿದೆ ಅಂದರೆ, ಪ್ರತಿನಿತ್ಯ ಮಲಗಿದಾಗ ವಿಧವಾ ಸ್ತ್ರೀ ಕಾಣ್ತಾರಂತೆ ಕನಸಲ್ಲಿ. ವಿಧವೆ ಹೆಣದ ಮುಂದೆ ಬಾಯಿ ಬಡ್ಕೋತಾ ಇರೋದು, ಹೆಣದ ಮುಂದೆ ಕೂತ್ಕೊಂಡು ಅಳ್ತಾ ಇರೋದು. ಹೆಣ ಹೋಗ್ತಿದ್ರೆ ಹಿಂದೆ ಆ ಹೆಂಗಸು ಅಳ್ತಾ ಹೋಗ್ತಿದ್ದಾಳೆ. ಸ್ಮಶಾನದಲ್ಲೆಲ್ಲ ಮಣ್ಣನ್ನು ಮೈಮೇಲೆ ಹಾಕ್ಕೊಳ್ಳೋದು, ಎದೆ ಬಡ್ಕೊಳ್ಳೋದು, ಈ ಥರ ತಲೆಯೆಲ್ಲ ಕೆರ್ಕೊಳ್ಳೋದು, ಅಳೋದು, ಈ ಥರದ್ದೆಲ್ಲ ಬಂದಾಗ ಒಂಥರ ಗಾಬರಿ ಆಗ್ತಿದೆ. ಇಲ್ಲಿ ಒಬ್ರ ಕನಸೇನಾಗ್ತಿದೆ ಅಂದರೆ, ತನ್ನ ಹೆಂಡ್ತಿನೇ ವಿಧವೆ ಆಗಿರೋ ಥರ ಕನಸು ಬೀಳುತ್ತಂತೆ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಹೆಂಡ್ತಿ ನೋಡ್ತಾರಂತೆ, ಸದ್ಯ ಚೆನ್ನಾಗಿದ್ದಾಳಲ್ಲ, ನನ್ನ ಕನಸಲ್ಲಿ ನನ್ನ ಹೆಂಡ್ತಿನೇ ವಿಧವೆ ಆಗಿರೋದು ಕಾಣುತ್ತಲ್ಲ, ನನ್ನ ಕನಸಲ್ಲಿ ನಮ್ಮ ಅಮ್ಮನೇ ವಿಧವೆ ಆಗಿರೋ ಥರ ಕಾಣುತ್ತಲ್ಲ, ನನ್ನ ಕನಸಲ್ಲಿ ಅಕ್ಕ ತಂಗಿರು ವಿಧವೆ ಆಗಿರೋ ಥರ ಕಾಣುತ್ತಲ್ಲ, ನನ್ನ ಕನಸಲ್ಲಿ ಪಕ್ಕದ ಮನೆಯವರು, ಹಿಂದ್ಗಡೆ ಮನೆಯವರು, ಪರಿಚಯ ಇದ್ದದವರು ಎಲ್ಲರೂ ವಿಧವಾ ಸ್ತ್ರೀಯರು ನನಗೆ ಕಾಣ್ತಿರ್ತಾರೆ. ವಿಚಿತ್ರವಾಗಿರ್ತದೆ ಅದು. ಒಂದೊಂದು ಸಲ ಮೈ ಮೇಲೆ ಬೆಂಕಿ ಹಾಕ್ಕೊಂಡು ಸುಟ್ಕೋತಾ ಇದ್ದಾರೆ ಆ ವಿಧವಾ ಸ್ತ್ರೀ. ಆ ಥರದ್ದೆಲ್ಲ ಕಾಣುತ್ತೆ ನನಗೆ. ನನ್ನ ಹೆಂಡ್ತಿ ವಿಧವೆ ಥರ ಕಾಣ್ತಾಳೆ, ಅಮ್ಮ ವಿಧವೆ ಥರ ಕಾಣ್ತಾಳೆ, ಅಕ್ಕ ತಂಗಿಯರು, ಚಿಕ್ಕಮ್ಮದಿರು, ದೊಡ್ಡಮ್ಮದಿರು ಇವರೆಲ್ಲ ವಿಧವೆ ಥರ ಕಾಣ್ತಾರೆ ಅಂತ ಇವನಂತಾನೆ. ಇದೇ ಥರ ಕೆಲವು ಹೆಂಗಸರಿಗೂ ಕನಸಲ್ಲಿ ವಿಧವಾ ಸ್ತ್ರೀಯರ ದರ್ಶನ ಆಗ್ತಿರ್ತದೆ. ವಿಧವಾ ಸ್ತ್ರೀ, ಗಂಡ ಇಲ್ಲದೆ ಅವರು ಅಂತವ್ರು. ಸೇಮ್ ಇದೇ ಸ್ಟೋರಿ ಹೆಂಗಸರು ರಿಪೀಟ್ ಆಗುತ್ತೆ. ಒಂದು ವಾರ ಆದಮೇಲೆ ಹಂಗೆ ಆಗೋಗ್ಬಿಡ್ತದೆ ಅದು. ಹೋದ ವಾರ ನಮ್ಮಮ್ಮ ವಿಧವೆ ಆಗೋ ಥರ ಕಂಡೆ, ಈ ವಾರ ನಮ್ಮಮ್ಮ ನಿಜವಾಗ್ಲೂ ವಿಧವೆ ಆಗಿಬಿಟ್ಲಲ್ಲ. ಹೋದ ವಾರ ಪಕ್ಕದ ಮನೆಯವರು ಆ ಅಮ್ಮಗಳು ಅಂತ ಅಳ್ತಿದ್ದಾಳೆ, ಹೆಣದ ಮುಂದೆ ಕೂತ್ಕೊಂಡು ಹೆಣದ ಮೇಲೆ ಬಿದ್ದು ದೊದ್ದಾಡ್ತಿದ್ದಾಳೆ, ಆ ಥರ ಕನ್ಸ್ಕೊಂಡೆ. 15 ದಿನದಲ್ಲಿ ನಿಜವಾಗ್ಲೂ ಎದುರುಗಡೆ ಮನೆ ಹೆಂಗಸು ಗಂಡ ಸತ್ತೋಗಿದ್ದಾನೆ, ಅವ್ರ ಮುಂದೆ ಕೂತ್ಕೊಂಡು ಅಳ್ತಾ ಇರೋದು. ಇವ್ರು ಬೆಳಗ್ಗೆ ಆಫೀಸ್ಗೆ ಹೋಗೋಗಿ ನೋಡ್ಕೊಂಡು ಹೋಗಿದ್ದಾರೆ. ಹೀಗೆ ಹೆಂಗಸಿಗೆ ಗಂಡಸಿಗಾಗಲಿ ಒಂದು ರೀತಿ ಪ್ರಿಕಾಷನರಿ ಮೆಷರ್,
ಮುಂಜಾಗ್ರತೆ ಕ್ರಮ, ಮುಂದೇನಾಗತ್ತೆ ಅನ್ನೋದನ್ನು ಕನಸಲ್ಲಿ ಕೆಲವು ಕಾಣಿಸುತ್ತೆ. ವಿಧವಾ ಸ್ತ್ರೀಯರ ದರ್ಶನ, ವಿಧವಾ ಸ್ತ್ರೀ ರೋದನ, ರೋದನ ಅಂದರೆ ಅಳೋದು, ವಿಧವಾ ಸ್ತ್ರೀ ಆರ್ಭಟ, ಕುಚ್ಕೊಳ್ಳೋದು, ಬಡ್ಕೊಳ್ಳೋದು, ಎದೆ ಮೇಲೆ ಕೈ ಹಾಕೊಂಡು ಬಡ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು, ಆರ್ಭಟ. ವಿಧವಾ ಸ್ತ್ರೀಯರ ಏನು ಭೋಜನ, ವಿಧವಾ ಸ್ತ್ರೀ ಭೋಜನ ಮಾಡ್ತಾರೆ, ಊಟ ಮಾಡ್ತಾ ಇರೋದು. ವಿಧವಾ ಸ್ತ್ರೀ ಪಕ್ಕದಲ್ಲಿ ಒಂದು ಶಿಶು ಇದ್ದರೆ, ಒಂದು ಮಗು ಇದ್ದರೆ, ಶಿಶು ಜೊತೆಗೆ ವಿಧವಾ ಸ್ತ್ರೀ ದರ್ಶನ, ಈ ಥರದ್ದೆಲ್ಲ ಭಾಳ ಕೆಟ್ಟ ಸೂಚನೆಗಳು. ನಮ್ಮ ಮನೇಲೇ ಯಾರಾದರೂ ವಿಧವೆ ಆಗ್ಬೋದು, ಇಲ್ಲ ತಾನೇ ವಿಧವೆ ಆಗ್ಬೋದು, ಇಲ್ಲ ನಮ್ಮ ಸುತ್ತಮುತ್ತಲಿರೋರು ಜನ ಬಂಧು ಮಿತ್ರರಲ್ಲಿ ಯಾರಾದರೂ ವಿಧವಾ ಆಗುತ್ತೆ ಅನ್ನೋ ಸೂಚನೆಯನ್ನು ಕೆಲವರಿಗೆ ತೋರಿಸುತ್ತೆ ಕನಸಿನಲ್ಲಿ. ಅದು ಇಲ್ಲ ಅಂದರೆ ಶುಕ್ರನ ಜೊತೆಗೆ ರಾಹು ಸೇರಿದಾಗ ವಿಧವಾ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ಶುಕ್ರ ಸ್ತ್ರೀಗ್ರಹ, ರಾಹು ಸ್ತ್ರೀಗ್ರಹ, ಚಂದ್ರನು ಸ್ತ್ರೀಗ್ರಹ. ಚಂದ್ರ, ರಾಹು, ಶುಕ್ರ ಈ 3 ಜನ ಸ್ತ್ರೀಗ್ರಹಗಳು. ಶುಕ್ರನ ಜೊತೆಗೆ ಚಂದ್ರ ಇದ್ದಾಗ ಸುಮಂಗಲಿ ದರ್ಶನ, ಶುಕ್ರನ ಜೊತೆಗೆ ರಾಹು ಇದ್ದಾಗ ಕೆಲವರಿಗೆ ಈ ರೀತಿ ದೋಷಗಳು ಕಾಣ್ತದೆ ಕನಸಿನಲ್ಲಿ, ಆಯಾ ದಶಾಭುಕ್ತಿ ನಡೆಯುವಾಗ, ಪೂರ್ವಜನ್ಮದ ಕರ್ಮ. ಹೀಗಾಗಿ ಯಾರಿಗೆ ವಿಧವಾ ಸ್ತ್ರೀ ದರ್ಶನ ಪ್ರತಿನಿತ್ಯ ಆಗುತ್ತೋ ವಾರಕ್ಕೆ 2 ಸಲ ಕನಸಲ್ಲಿ ಕಾಣ್ತಾರೆ, ಇಲ್ಲ ದಿನನಿತ್ಯ ಕಾಣ್ಬೋದು. ಹೀಗಾಗಿ ಅವ್ರಿಗೆ ಕಣ್ಣು ಮುಚ್ಚಿದ್ರೆ ಸಾಕು ದರ್ಶನ. ಆಮೇಲೆ 1 ವಾರ 15 ದಿವಸ ಆದಮೇಲೆ ಅದೇನು ಕಣ್ಣಲ್ಲಿ ನೋಡಿರ್ತಾರೋ ಕನಸಲ್ಲಿ ಅದು ಹಂಗೆ ನಡೀತದೆ ಹೊರಗಡೆ. 3 ದಿನ ಅವ್ರ ತಾಯಿ ವಿಧವೆ ಆಗಿರೋದು ನೋಡಿದ್ರಂತೆ, ಗಾಬರಿ ಆಯಿತು. ಅಮ್ಮ ವಿಧವೆ ಆಗಿದ್ದಾಳಂತ. ಅಪ್ಪ ಚೆನ್ನಾಗಿದ್ದಾರೆ, ಅಮ್ಮನೂ ಚೆನ್ನಾಗಿದ್ದಾರೆ. 1 ವಾರ ಆದಮೇಲೆ ಅವ್ರ ಅಮ್ಮ ವಿಧವೆ ಆದರು. ಅವ್ರ ತಂದೆ ಇದಕ್ಕಿದ್ದಾಗ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರು. ಸೊ ಹೋದ ವಾರ ಅಮ್ಮ ವಿಧವೆ ಅಂತ ಅಂದಿದ್ದು, ಈ ವಾರ ಕಣ್ಮುಂದೆ ತಾನೇ ತಾಯಿ ವಿಧವೆ ಆಗಿದ್ದು ನೋಡಿದ್ದಾಳೆ. ಈ ಥರ ತಾಯಿ ಕಳ್ಕೊಳ್ಳೋದು, ತಂದೆ ಕಳ್ಕೊಳ್ಳೋದು, ಆಘಾತ. ಯಾರ್ಯಾರೋ ಗೊತ್ತಿರೋರೆಲ್ಲ ಹಿಂಗೆ ಆಗಿಬಿಟ್ರೆ ನಾಳೆ ನನಗೆ ಸಂಬಂಧ ಎಲ್ಲಿ, ಯಾರನ್ನ ಅಮ್ಮ ಅನ್ನೋಣ, ಯಾರನ್ನ ಅಪ್ಪ ಅಂತ ಕರೀಲಿ, ಅಪ್ಪನೇ ಒಟ್ಟು ಅಮ್ಮನೇ ವಿಧವೆ ಆದಮೇಲೆ, ಅಮ್ಮ ವಿಧವೆ ಆದಮೇಲೆ ಅಪ್ಪ ಇಲ್ಲ, ಯಾರನ್ನ ಅಪ್ಪ ಅಂತ ಕರೀಲಿ. ಈ ಥರ ಮಾನಸಿಕವಾಗಿ ತುಂಬ ಚಿಂತನೆ ಮಾಡಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆರೋಗ್ಯನೂ ಕೆಟ್ಟೋಗುತ್ತೆ. ನಾನು ನಿದ್ದೆ ಮಾಡೋದು ತಾನೇ ಇದೆಲ್ಲ ಕಾಣೋದು, ನಿದ್ದೆನೇ ಮಾಡೋದು ಬೇಡ ಅಂತ ಆಟ ಒಬ್ರಿಗೆ. ನಿದ್ರೆ ಮಾಡಿದ್ರೆ ನನಗೆ ಇವರೆಲ್ಲ ಕಾಣ್ತಾರೆ, ನಾನು ನಿದ್ರೆನ ಮಾಡೋದು ಬೇಡ ಅಂತೇಳಿ. ಎಷ್ಟು ದಿವಸ ನಿದ್ರೆ ಮಾಡೋಕ್ಕಾಗಲ್ಲ? 1 ವಾರ ಆಯಿತು, 15 ದಿನ ಆಯಿತು, ಆಮೇಲೆ ನಿಮಗೆ ತಡ್ಕೊಳಕ್ಕಾಗಲ್ಲ, ನಿದ್ರೆ ಮಾಡಲೇಬೇಕು. ಮಾಡ್ತೀನಿ ಅಂದರೆ ಈ ಥರ ಆಗುತ್ತೆ. ಅದಕ್ಕೆ ನಾವು ಊಟ, ಬಟ್ಟೆ, ಕಾರು, ಬಂಗ್ಲೆ ಎಲ್ಲ ಇದ್ರೂ ಕೂಡ ಸರಿಯಾಗಿ ನಿದ್ರೆ ಮಾಡೋಕ್ಕಾಗ್ತಿಲ್ಲ. ಅದೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಲ್ಲ ಇದ್ರೂ ಕೂಡ ನಿದ್ರನೇ ಇಲ್ಲ ಅಂದರೆ ಏನು ಲಾಭ? 500 ಕೋಟಿ ಆಸ್ತಿ ಇದೆ, ನಿದ್ರನೇ ಬರಲ್ಲ ಅಂದರೆ ಏನು ಲಾಭ? 500 ಕೋಟಿ ಕೊಟ್ಟು ನಿದ್ರೆ ಕೊಂಡ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ರೂಪ ಇದೆ, ನಿದ್ರೆ ಬಂದಿಲ್ಲ, ರೂಪಕ್ಕೇನು ಬೆಲೆ? ಇಷ್ಟುದ್ದ ಓದಿದ್ದೀನಿ ನಾನು, ಓದಿದ್ದು ಸರಿಯಾಗಿ ನಿದ್ರೆನೇ ಮಾಡಿಲ್ಲ ಅಂದರೆ ಓದಿಗೆ ಎಲ್ಲಿ ಬೆಲೆ? ಅದರಿಂದ ನಿದ್ರೆ ಮಹಾ ಐಶ್ವರ್ಯ ಅಂತ ನಾನು ಹೇಳ್ತೀನಿ. ನಿದ್ರೆ ಒಂದಿತ್ತು ಅಂದರೆ ಏನು ಬೇಕಾದ್ರೂ ಬರೋದಿಲ್ಲ. ನಿದ್ಗಣ್ಣಲ್ಲಿ ನಿದ್ರನೇ ಇಲ್ಲ ಅಂದರೆ ಹೆಂಗೋ ಮಾತಾಡ್ತೀವಿ, ನಿದ್ರನೇ ಇಲ್ಲ ಅಂದರೆ ಕೆಲಸ ಮಾಡಲ್ಲ, ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತೀವಿ. ನಿದ್ರನೇ ಮಾಡಿಲ್ಲ ಅಂದರೆ ಯಾರ ಜೊತೆ ಬೆರೆಯೋಕ್ಕಾಗಲ್ಲ, ಒಂದು ಕರ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ನಿದ್ರೆ ಈ ರೋಗ ತಡಿಬೋದು, ನಿದ್ರೆ ತಡೆಯೋಕ್ಕಾಗಲ್ಲ. ಟೈಮ್ ಟು ಟೈಮ್ ನಿದ್ರೆ ಮಾಡಬೇಕು. ಇಲ್ಲಿ ನಿದ್ರೆ ಮಾಡೋಕ್ಕೆ ಬಿಡ್ತಿಲ್ಲ. ವಿಧವಾ ಸ್ತ್ರೀ ಶಾಪ ಜಾತಕದಲ್ಲಿರೋದ್ರಿಂದ. ವಿಧವಾ ಸ್ತ್ರೀ ಶಾಪ ಯಾರಿಗಿರ್ತದೋ, ಗಂಡಿಗಾಗಲಿ ಹೆಣ್ಣಿಗಾಗಲಿ, ಅವ್ರಿಗೆ ರಾತ್ರಿ ಹೊತ್ತು ಮಲಗಿದಾಗ ಯಾವುದೇ ಲಾಡ್ಜಲ್ಲಾಗಲಿ, ಪುಣ್ಯಕ್ಷೇತ್ರದಲ್ಲಿ ಒಂದು ಬಿಟ್ಟು ಬಾಕಿ ಎಲ್ಲ ಕಡೆ ಅವ್ರಿಗೆ ಈ ರೀತಿ ವಿಧವಾ ಸ್ತ್ರೀ ದರ್ಶನ ಆಗ್ತಿರ್ತದೆ. ದೇವಾಲಯದಲ್ಲಿ ಮಲಗಿದ್ರೆ ನಿದ್ರೆ ಬರುತ್ತೆ. ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಈ ಥರ ಕನಸುಗಳು ಬೀಳಲ್ಲ. ಯಾಕಂದರೆ ಆ ಭೂಮಿ ವೈಬ್ರೇಷನ್ ಅದು. ನೀವು ಮನೇಲಿ ಮಲಗಿದಾಗ, ಲಾಡ್ಜಲ್ಲಿದ್ದಾಗ ಎಲ್ಲೇ ಒಂದು ಕಡೆ ಇರಿ, ನಿಮಗೆ ಕಣ್ಣು ಮುಚ್ಚಿದ ತಕ್ಷಣ ವಿಧವಾ ಸ್ತ್ರೀಯರ ದರ್ಶನಗಳಾಗ್ತಿರ್ತದೆ. ವಿಧವಾ ಸ್ತ್ರೀ ದರ್ಶನ ಆಯಿತು ಅಂತಂದರೆ ಧನಹಾನಿ, ಮಾನಹಾನಿ ಅಂತ ಹೇಳುತ್ತೆ ಶಕುನ ಶಾಸ್ತ್ರದಲ್ಲಿ. ಯಾರಿಗೆ ಕನಸಲ್ಲಿ ವಿಧವೆ ಗಂಡನ ಕಳ್ಕೊಂಡಂಥ ಸ್ತ್ರೀ ಅಂಥವ್ರ ದರ್ಶನ ಆಗ್ತಿತ್ತು ಅಂದರೆ ನಿಮಗೆ ಮಾನಹಾನಿ, ಕೆಲಸದಲ್ಲೇ ಆಗಿರಲಿ, ವ್ಯಾಪಾರದಲ್ಲೇ ಆಗಿರಲಿ,
ಯಾವುದೇ ಕ್ಷೇತ್ರದಲ್ಲಾಗಲಿ ಎಲ್ಲಿ ಅವರಿವರಿಂದ ಮಾನ ಮತ್ತು ವಿಧವಾಸ್ತಿ ದರ್ಶನ ಆಗ್ತಿದ್ರೆ ಧನಹಾನಿ, ದುಂದು ಖರ್ಚು ಅಂತ ಹೇಳ್ತಾರೆ. ಹಾಗೆಯೇ ನಿದ್ರೆ ಮಾಡುವಾಗ ವಿಧವಾಸ್ತಿ ದರ್ಶನ ಆಗಬಾರ್ದು. ನಿದ್ರೆ ಮಾಡುವಾಗ ವಿಧವಾಸ್ತ್ರೀಯಿಂದ ಯಾವುದೇ ರೀತಿ ನಮ್ಗೆ ತೊಂದರೆಗಳು ಬರಬಾರ್ದು. ಆನಂದವಾಗಿ ಕಣ್ಮುಚ್ಕೊಂಡು ಸುಖವಾಗಿ ಮಲಗಿದ್ದು ಬೆಳಗ್ಗೆ ಬೇಗ ಹೇಳಬೇಕು ಅಂತಂದರೆ ಈ ವಿಧವಾಸ್ತಿ ದೋಷ ನನ್ನ ಜಾತಿಯಲ್ಲಿ ಇರೋದ್ರಿಂದನೇ ಈ ಥರ ಬರ್ತಿದೆ ಅಂತ ನಿಮ್ಗೆ ಗೊತ್ತಿಲ್ಲ, ಅದೇ ಕನಸಲ್ಲಿ ಬರ್ತಿದೆ. ಯಾರಿಗೆ ಹೆಂಗಸಾಗಲಿ ಗಂಡಸಾಗಲಿ ರಾತ್ರಿ ಹೊತ್ತು ಮಲಗಿದ್ದಾಗ, ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅತಿ ಹೆಚ್ಚಾಗಿ ಹುಣ್ಣಿಮೆ ಹಿಂದೆ ಮುಂದೆ ಅಮಾವಾಸ್ಯೆ ಹಿಂದೆ ಮುಂದೆ ಕೆಲವರು ಮಲ್ಕೊಂಡಾಗ ಏಕದಮಾಗಿ ವಿಧವೆ ದರ್ಶನ ಆಗ್ತದೆ. ವಿಧವೆ ಸ್ತ್ರೀ ಮೇಲೆ ಬಿದ್ದಂಗೆ ಆಗುತ್ತೆ, ವಿಧವೆ ಸ್ತ್ರೀ ಪಕ್ಕದಲ್ಲೇ ಕೂತಂಗಾಗತ್ತೆ. ವಿಧವಾ ಸ್ತ್ರೀ ಬಂದು ನಮ್ಮ ಮನೆಯಲ್ಲೋ ಹಣೆನೋ ಭುಜನೋ ತಲೆನೋ ಮುಟ್ತಂಗೆ ಭಾವನೆ ಆಗುತ್ತೆ. ಈ ಥರ ಲಕ್ಷಣಗಳು ಏನಾದ್ರು ನಿಮ್ಮಲ್ಲಿ ಕಂಡು ಬಂದಿತ್ತು ಅಂದರೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕ, ಇದಕ್ಕೆ ಮೆಡಿಷನ್ನೇ ಇಲ್ಲ. ಡಾಕ್ಟರ್ ಹತ್ರ ಹೋದು ಏನು ಹೇಳ್ತಾರೆ, ಕನಸಿಗೆ ಬರದೇ ಹೋಗ್ತಾರೆ, ಮೆಡಿಸಿನ್ ಕೊಡೋಕ್ಕಾಗತ್ತಾ? ಇಲ್ಲ. ಅದಕ್ಕೇನು ಮಾಡಬೇಕು? ವಿಧವೆ ಆಗಿರೋದ್ರಿಂದ ಅವಳಿಗೆ ಅರ್ಶಿನ ಕುಂಕುಮ ಭಾಗ್ಯ ಇಲ್ಲ. ಮುತ್ತ ಇದೆ, 5 ಮುತ್ತುಗಳು. ಒಂದು ಹೂವು, ತಲೆಗೆ ಹೂ ಮುಡಿಬೇಕು. 2ನೇದು ಮಾಂಗಲ್ಯ, 3ನೇದು ಬಳೆಗಳು, 4ನೇದು ಕಾಲುಂಗ್ರ, 5ನೇದು ಅರ್ಶಿನ ಕುಂಕುಮ. ಇದಿಷ್ಟೂ ಕಳ್ಕೊಂಡಿರೋಳಿಗೆ ವಿಧವೆ ಅಂತಾರೆ. ಅಂಥ ವಿಧವೆಗೆ ಏನು ತಂತ್ರ ಮಾಡಬೇಕು ಅಂತಂದರೆ, ಅವ್ರಿಗೆ ಕುಕ್ ಮಾಡೋಂಗಿಲ್ಲ, ಮತ್ತಿನ್ನೇನು ಇಡಬೇಕು? ಭಸ್ಮ ತಗೋಬೇಕು. ವಿಧವೆಯರು ಭಸ್ಮ ಧಾರಣೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಶಾಸ್ತ್ರ ಹೇಳ್ತದೆ. ಭಸ್ಮ, ವಿಧವಾ ಸ್ತ್ರೀಯರು ಕುಂಕುಮ ಇಡಬಾರ್ದು. ವಿಧವಾ ಸ್ತ್ರೀ ಭಸ್ಮ ಇಡೋದ್ರಿಂದ ಅವರಿಗೆ ಅನಿಷ್ಟಗಳ ನಾಶ ಆಗಿ ಅವ್ರ ಗಂಡನಿಂದ ಬಂದಂಥ ಪಾಪ ಶಾಪಗಳು ಕೂಡ ಕಳ್ಕೊಂಬಿಡ್ತಾರಂತೆ. ಅದಕ್ಕೆ ಒಂದು ಅರ್ಧ ಚಮಚ ಭಸ್ಮ ತಗೊಳ್ಳಿ. ಯಾವುದು ಭಸ್ಮ ಅಂದರೆ ಅಗ್ನಿಹೋತ್ರ ಮಾಡ್ತಾರಲ್ಲ, ಅವ್ರ ಹತ್ರ ಭಸ್ಮ ಕಲೆಕ್ಟ್ ಮಾಡ್ಕೊಳ್ಳಿ. ಅಗ್ನಿಹೋತ್ರಿಗಳಿಂದ ಬೇಕಾದಷ್ಟು ಅಗ್ನಿಹೋತ್ರಿಗಳಿದ್ದಾರೆ, ಅವ್ರ ಹತ್ರ ದಿನ ಹೋಮ ಮಾಡ್ತಾರಲ್ಲ ಬೆಳಗ್ಗೆ ಸಂಜೆ. ಅದರ ಭಸ್ಮ ತೊಗೊಂಡು 1 ಸ್ಪೂನ್ ಕೈಗೆ ಇಟ್ಕೊಂಡು, ಅಥವಾ ಒಂದು ಪೇಪರ್ಗೋ ಒಂದು ತಟ್ಟೆಗೋ 1 ಸ್ಪೂನ್ ಭಸ್ಮನ ಕೈಲಿಟ್ಕೊಂಡು, ಈ ಸತ್ತಿರೋರು ನಮ್ಗೆ ಕಾಣೋದ್ರಿಂದ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ದಕ್ಷಿಣ ಯಾಕೆ ಅಂದರೆ ದಕ್ಷಿಣಕ್ಕೆ ಯಮ ದಿಕ್ಪಾಲಕ ಮಂಗಳ ಗ್ರಹ ದಕ್ಷಿಣದಲ್ಲಿ ಇರ್ತಾರೆ. 1 ಚಮಚ ತೊಗೊಂಡು ಮಧ್ಯದ ಬೆರಳು, ಶನಿ ಗ್ರಹ ಮಧ್ಯದ ಬೆರಳಲ್ಲಿ ಹಿಂಗಿಟ್ಕೊಂಡು ಓಂ ಝುಂ ಸಹ ಬ್ರಾಹ್ಮಿಣಿ, 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 ಓಂ ಝುಂ ಸಹ ಬ್ರಾಹ್ಮಿಣಿ ಅಂತೇಳಿ ಆ ಭಸ್ಮಕ್ಕೆ ಅಭಿಮಂತ್ರಿಸ್ಬೇಕು. ಚೆನ್ನಾಗಿ ಅಭಿಮಂತ್ರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ರಾತ್ರಿ ಹೊತ್ತು ಮಲಗುವಾಗ ಹಣೆಗೆ, ಲಲಾಟೆ, ಕಂಠಪ್ರದೇಶೇ ಚ ನಾಭಿಂ, ಕಂಠಪ್ರದೇಶ, ಕಂಠ ಅಂದರೆ ಇಲ್ಲಿ ಕಾಲರ್ ಬೋನ್ ಹತ್ರ, ನಾಭಿ ಕ್ಷೇತ್ರೆ ಒಕ್ಲು ಸುತ್ತ ಇದು ಹಚ್ಬಿಟ್ಟು ಆ ಮಂತ್ರಿಸಿದ್ದ ಭಸ್ಮವನ್ನು ಪ್ಯಾಕೆಟಲ್ಲೋ ಯಾವುದೆಲ್ಲ ಹಾಕ್ಬಿಟ್ಟು ತಲೆ ದಿಮ್ನಡಿಲಿ ಇಟ್ಕೊಂಡು ಅಥವಾ ದಿಮ್ನ ಹತ್ರ ಇಟ್ಬಿಟ್ಟು ಮಲ್ಕೊಂಡ್ರೆ ಜಾತಕದಲ್ಲಿ ವಿಧವಾಸ್ತ್ರೀ ದೋಷ ಇದ್ದರೂ ಹೋಗುತ್ತೆ, ವಿಧವಾಸ್ತ್ರೀ ಶಾಪ ಇದ್ದರೂ ಹೋಗುತ್ತೆ, ವಿಧವಾಸ್ತ್ರೀ ಪೀಡಬಾಧ ನಿವಾರಣೆ ಆಗುತ್ತೆ. ನಿಶ್ಚಿಂತೆಯಾಗಿ ಆರಾಮಾಗಿ ಎಲ್ಲೇ ಹೋದರೂ ಎಲ್ಲೇ ಮಲ್ಕೊಂಡ್ರು ಕೂಡ ನಿಮಗೆ ಕನಸೇ ಕಾಣ್ತಿಲ್ಲ ಅಂದರೆ ನಿದ್ದೆ ಚೆನ್ನಾಗಿ ಮಾಡಬೇಕು. ನಿಮಗೆ ಕನಸು ಬರ್ತಿದೆ ಅಂದರೆ ನಿದ್ರೆಯಲ್ಲಿ ಏನೋ ದೋಷ ಇದೆ ಅಂತ. ನಿಧಾನಕ್ಕೆ ಆ ದೇವಿ ಓಂ ಝುಂ ಸಹ ಬ್ರಾಹ್ಮಿಣಿ, ಓಂ ಝುಂ ಸಹ ಬ್ರಾಹ್ಮಿಣಿ ಮಲ್ಕೊಳ್ಳುವಾಗ ಒಂದು 10 ನಿಮಿಷ ಹೇಳ್ಬಿಟ್ಟು ಹಂಗೆ ಮಲ್ಕೊಂಡ್ರೆ ಸುಖಕರವಾದ ನಿದ್ದೆ, ಆರೋಗ್ಯಕರವಾದಂಥ ನಿದ್ದೆ, ಮನಸ್ಸಿಗೆ ಆಹ್ಲಾದ ಕೊಡುವಂಥ ನಿದ್ರೆ, ಜೊತೆಗೆ ಈ ಎಲ್ಲ ಥರ ಡಿಸ್ಟರ್ಬೆನ್ಸ್ ಕೂಡ ನಿವಾರಣೆ ಆದ ಬ್ರಾಹ್ಮಿಣಿ ಅಂತೇಳಿ. ಇದು ರುದ್ರಯಾಮಳ ತಂತ್ರಸಾರದಲ್ಲಿ ಬರುವಂಥ ಮಂತ್ರಗಳು. ನಾನು ಮೊನ್ನೆ ಹೇಳಿದೆ ಅಮೃತಕಾಳಿ ಅಂತೇಳಿ, ಓಂ ಝುಂ ಸಹ ಮಹಾಕಾಳಿ ಅಂಥೇಳಿ. ಹಾಗೆ ಓಂ ಝುಂ ಸಹ ಬ್ರಾಹ್ಮಿಣಿ, ಓಂ ಝುಂ ಸಹ ಬ್ರಾಹ್ಮಿಣಿ, ಓಂ ಝುಂ ಸಹ ಬ್ರಾಹ್ಮಿಣಿ ಅನ್ನೋ ಮಂತ್ರ ಹೇಳ್ತಾ ಇರಬೇಕು. ಹೇಳ್ತಾ 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 ಆ ವಿಧವಾಸ್ತ್ರೀ ಯಾವುದು ಅತೃಪ್ತ ಆತ್ಮ ನಿಮಗೆ ಕಾಣ್ತಿತ್ತೋ ಅದಕ್ಕೂ ಮುಕ್ತಿನೋ ಮೋಕ್ಷನೋ ಪುನರ್ಜನ್ಮ ಪ್ರಾಪ್ತಿಯಾಗತ್ತೆ.
ನಿಮಗೂ ಆರಾಮಾಗಿ ಬದುಕ್ಬೋದು ಇರೋಷ್ಟು ದಿವಸ. ಇದು ಔಷಧಿ ಟಾನಿಕ್ ಇಂಜೆಕ್ಷನ್ ಯಾವುದು ಇಲ್ಲದೇ ನಿವಾರಿಸ್ಬೋದು. ನಾನು ಅದಕ್ಕೆ ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕನಾಗಬೇಕು, ಮಂತ್ರ ಹೇಳಿ ಮನೆಗೊಬ್ಬ ತಾಂತ್ರಿಕನಾಗಬೇಕು, ತಂತ್ರಗಳನ್ನು ಮಾಡಿ. ಇಲ್ಲಿ ಭಸ್ಮ ತಂತ್ರ ಹೇಳ್ಕೊಟ್ಟೆ. ಮನೆಗೊಬ್ಬ ಯಾಂತ್ರಿಕನಾಗಬೇಕು, ಯಂತ್ರಗಳನ್ನು ಬರೆದು. ಮನೆಗೊಬ್ಬ ವೈದ್ಯನಾಗಬೇಕು, ಆಗಲೇ ಮನೆ ವೈಕುಂಠ, ಆಗಲೇ ಮನೆ ಕೈಲಾಸ, ಆಗಲೇ ಮನೆ ಬ್ರಹ್ಮಲೋಕ. ಆದ್ದರಿಂದ ಇವತ್ತಿನ ಕಲಿಯುಗದಲ್ಲಿ ಔಷಧಿ ಟಾನಿಕು ಮಾತ್ರ ಇಂಜೆಕ್ಷನು, ಹಣ ಬಲ, MLA MP ಮಿನಿಸ್ಟ್ರು ಬಲ, ಯಾವ ಬಲನೂ ನಡೆಯಲ್ಲ. ದೈವ ಬಲ ಒಂದೇ. ಆ ದೈವ ಬಲ ಬರಬೇಕು ಅಂದರೆ ನಾವು ಗುಲಾಮರಾಗಬೇಕು, ಅಧೀನರಾಗಬೇಕು, ನಾವು ಶರಣಾಗಬೇಕು. ಆಗಲೇ ಇಂಥ ದುಷ್ಟಶಕ್ತಿಗಳ ಬಾಧೆಯಿಂದ ಹೊರಗಡೆ ಇರ್ತೀವಿ. ಕನಸಲ್ಲೂ ಕಾಣಲ್ಲ, ಬದುಕಿದಾಗಲೂ ಆಗೋದಿಲ್ಲ. ಅದರಿಂದ ಈ ಒಂದು ವಿದ್ಯೆಯನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ. ಆಮೇಲೆ ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಿದ್ವಿ ಎಲ್ಲ ಇನ್ಫಾರ್ಮೇಷನ್ನು. ಅಲ್ಲೂ ನೀವು ಹೋಗಿ ನಮ್ಮ ಎಲ್ಲ ಎಪಿಸೋಡ್ಸನ್ನು ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂಥೇಳಿ. ಅದಕ್ಕೆ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಬಿಡಿ, ಪರವಾಗಿಲ್ಲ. ಆದರೆ ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ, ಬಹಳ ಕ್ರೋನಿಕ್ ಡಿಸೀಸಸ್, ತುಂಬ ಹಳೆಯ ಕಾಯಿಲೆಗಳು, ಅಸ್ತಮಾ ಈ ಥರದ್ದೆಲ್ಲ ಇದೆಯಲ್ಲ, ಆ ಥರದವರು ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ ತೊಗೊಂಡು ಬನ್ನಿ. ನೋಡಿ ಅದಕ್ಕೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ನಾವು ಭಾನುವಾರ ದಿವಸ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಪರಿಹಾರ ನೀಡುವಂಥ ಕಾರ್ಯಕ್ರಮ ಆಯಿತು. ಈಗ ಸ್ವಲ್ಪ ಬದಲಾವಣೆ ಆಗಿದೆ, ಸಮಯ ಬದಲಾವಣೆ, ಕಾರ್ಯಕ್ರಮ ಬದಲಾವಣೆ ಇಲ್ಲ. ಭಾನುವಾರದ ಬದಲು ಶನಿವಾರ 8:30ರಿಂದ 9:00ವರೆಗೆ ಇದನ್ನು ಕೋಆಪ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.